ಇನ್ನು ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಬಿಟ್ಟವರಿಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಅನ್ನುವಂತಹ ಸನ್ನಿವೇಶ ಇದೀಗ ಉಂಟಾಗ್ತಾ ಇದೆ. 6 ಮಂದಿಗೆ ಅರೆಸ್ಟ್ ಆಗುವಂತ ಭೀತಿ ಈಗ ಹೆಚ್ಚಾಗ್ತಾ ಇದೆ. ಎಸ್ಐಟಿ ತನಿಖೆಯಲ್ಲಿ ಹಲವರಿಗೆ ಕಂಟಕ ಆಗಬಹುದು. 161 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಎಸ್ಐಟಿ. ಹಲವು ಕಡೆಗಳಲ್ಲಿ ಮಹಜರನ್ನ ಕೂಡ ಪೊಲೀಸರು ಈಗಾಗಲೇ ಮಾಡಿದ್ದಾರೆ. ವ್ಯತಿರಿಕ್ತ ಹೇಳಿಕೆ ಸಿಕ್ಕಿದ್ರೆ 6 ಮಂದಿಗೆ ಬಂಧನ ಭೀತಿ ಉಂಟಾಗ್ತಾ ಇದೆ. ನಿರಂತರವಾಗಿ ವಿಚಾರಣೆಯನ್ನು ಮುಂದುವರಿಸಲಾಗ್ತಾ ಇದೆ. ಮಟ್ಟಣ್ಣವರ್, ಜಯಂತ್, ಯೂಟ್ಯೂಬರ್ ಅಭಿಷೇಕ್, ಮನಾಫ್, ಪ್ರದೀಪ್ ಹಾಗೂ ವಿಠಲ್ ಗೌಡ ಎಲ್ರಿಗೂ ಕೂಡ ಸಂಕಷ್ಟ ಇನ್ನೂ ಕೂಡ ತಪ್ಪಿಲ್ಲ. ಹೇಳಿಕೆಯನ್ನ ದಾಖಲಿಸಿ ಬಿಟ್ಟು ಕಳಿಸಿದ್ರು ಕೂಡ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಾಕ್ಷಿದಾರರು ಹೇಳಿಕೆ ಇತರ ಸಾಕ್ಷ್ಯಗಳ ಜೊತೆಗೆ ಹೋಲಿಕೆಯನ್ನು ಮಾಡಲಾಗ್ತಾ ಇದೆ. ಸಿಡಿಆರ್, ಸಿಸಿಟಿವಿ, ಫೋರೆನ್ಸಿಕ್ ಸಾಕ್ಷ್ಯಗಳ ಮೇಲೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪ್ರತ್ಯೇಕವಾಗಿ 6 ಮಂದಿಯ ವಿಚಾರಣೆಯನ್ನು ಎಸ್ಐಟಿ ನಡೆಸ್ತಾ ಇದೆ. ಹಾಗಾಗಿ ಎಲ್ರಿಗೂ ಕೂಡ ಬಂಧನದ ಭೀತಿಯನ್ನು ಕೂಡ ತಪ್ಪಿದ್ದಲ್ಲ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಮುಂದುವರೆದಿದೆ. ಇನ್ನು ಈ ಪ್ರಕರಣದಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಮಟ್ಟಣ್ಣವರ್, ಜಯಂತ್ ಸೇರಿದಂತೆ ಹಲವರ ವಿಚಾರಣೆಯನ್ನ ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ಮುಂದುವರಿಸ್ತಾ ಇದ್ದಾರೆ. 161 ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಬಂಧನದ ಭೀತಿ ಇನ್ನೂ ಕೂಡ ತಪ್ಪಿಸಿಕೊಳ್ಳೋ ಹಾಗಿಲ್ಲ ಅನ್ನುವಂಥ ಒಂದು ಸನ್ನಿವೇಶ ಇದೆ. ಇದಿಷ್ಟು ಈವರೆಗಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.